ಬನ್ನಿ, ಬಕೆಟ್ ಐತೆ. ಬಂತು. ಟ್ಯಾಂಕರ್ ತಗೊಂಡಿದ್ವಿ ಹೊಸದು. ನೀರಿಗೆ ಇಲ್ಲಿ ಸ್ವಲ್ಪ ಏನು ಫೆಸಿಲಿಟಿಗಳಿಲ್ವಲ್ಲ, ಸೊ ಅದರಿಂದ ಹೊಸದು ಒಂದು ಟ್ಯಾಂಕ್ ತಗೊಂಡಿದ್ದು, ಸಿಂಟ್ಯಾಕ್ಸು. ಸೊ ನೀರು ನೋಡಿ ಇನ್ನೂ ಇಷ್ಟಿದೆ. ಸೊ ಇದರಲ್ಲೇ ಎತ್ಕೊಂಡು ಇವಾಗ ಇಲ್ಲಿ ಸಂಪಿಗೆ ಹಾಕೊಂಡು ಕೆಲಸ ಮಾಡಬೇಕು. ಇಷ್ಟಾಗಲ ಹಾಕ್ಬೇಕು ಗೈಸ್ ಇವಾಗ. ಬನ್ನಿ, ಬಕೆಟ್ ಐತೆ. ಕ್ಯಾಬ್ ಬಿದ್ದು ಹೊಡೆದೋಗ್ಬಿಟ್ರೆ ಕ್ಯಾಬ್ ಬಂಡ್ಬೇಡ ಹಾಕೋಕ್ಕಾಗಲ್ಲ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನ ಗೈಸ್ ಮನೆ ಕೆಲಸ ಶುರು ಮಾಡಿಸ್ತಾ ಇದ್ದೀನಲ್ಲ, ಸೊ ಇಲ್ಲಿಂದನೇ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನಾವು ಒಪ್ಪಂದಕ್ಕೆ ವಹಿಸಿಲ್ಲ. ಮೆಟೀರಿಯಲ್ನೆಲ್ಲ ನಾವೇ ತಂದು ಹಾಕ್ಕೊಡ್ಬೇಕು. ಅದರಿಂದ ಬರೀ ಕಟ್ಕೊಡೋದಕ್ಕೆ ಮಾತ್ರ ಒಪ್ಸಿರೋದು. ಸೊ ಅದರಿಂದನೇ ಕ್ಯೂರಿಂಗು ಎಲ್ಲನೂ ಕೂಡ ನಾವೇ ಮಾಡ್ಕೊಳ್ಬೇಕು. ಸೊ ನೋಡ್ತಾ ಇದ್ದೀರಾ ಸಂಪು ಇದು ಏನು ಮಾಡಿದ್ದೀವಿ, ಏನು ಪಾಯ ರೆಡಿ ಮಾಡಿದ್ದೀವಿ. ಅದಕ್ಕೆ ಡೈಲಿ ಕ್ಯೂರಿಂಗ್ ಮಾಡಬೇಕು. ಸೊ ನಾನೇ ಬಂದು ಕ್ಯೂರಿಂಗ್ ಮಾಡಬೇಕು. ಸೊ ಅದಕ್ಕೋಸ್ಕರ ಹೊಸದೊಂದು ಟ್ಯಾಂಕ್ ತೊಗೊಂಡ್ಬಿಟ್ಟಿದ್ದೀನಿ. ಟ್ಯಾಂಕಲ್ಲಿ ನೀರು ಇಟ್ಕೊಂಡು ಅದರಲ್ಲಿ ಕ್ಯೂರಿಂಗ್ ಮಾಡೋವಂಥದ್ದು. ಸೊ ಕ್ಯೂರಿಂಗ್ ಮಾಡಿದೆ. ಸೊ ನೋಡ್ಬೇಕು, ಇವತ್ತು ಕೆಲಸದವರು ಬರ್ತಾರೆ, ಸಂಪಾಗಿ ಅವರೆಲ್ಲ ಬರಬೇಕು. ಸಂಪಿಂದನೇ ತುಂಬ ಕೆಲಸಗಳು ಲೇಟ್ ಆಗ್ತಿರೋದು. ಸಂಪೊಂದು ರೆಡಿ ಆಗ್ಬಿಟ್ಟಿದ್ರೆ ಕಂಟಿನ್ಯೂಸ್ ಆಗಿ ಪ್ಲಿಂತ್ಗಿಂತೆಲ್ಲ ರೆಡಿ ಆಗ್ಬಿಟ್ಟಿರೋದು. ಸೊ ಸಂಪು ಅಗ್ದಿಲ್ದ ಕಾರಣದಿಂದ ಕೆಲಸ ಲೇಟ್ ಆಗ್ತಿದೆ. ಸೊ ನೋಡುವ, ನೆನ್ನೆ ಎಲ್ಲ ಹೇಳಿದ್ದೀನಿ ಬರ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಸಂಪಾಗ್ಯೋದಕ್ಕೆ. ನೋಡೋದು ಎಷ್ಟೊತ್ತು ಬರ್ತಾರೆ, ಏನು ಕತೆ ಅಂತ. ಎಲ್ಲಿಗೆ ಬಂದಿರೋದಮ್ಮ ನೀನು? ಋತಿ ಎಲ್ಲಿಗೆ ಬಂದಿರೋದು? ಇಲ್ಲಿ ನೋಡಿಲ್ಲೇ ಪಪ್ಪ, ನೋಡಿಲ್ಲೇ ಧೃತಿ. ನಾಚಿಕೆ ನನ್ನ ಮಗನೇ, ತಿರುಗಿ ಈ ಕಡೆ. ನೆನ್ನೆ ಮಳೆ ಬಂದಿರೋದ್ರಿಂದ ಸ್ವಲ್ಪ ಲೈಟಾಗಿ ಮಾಡಿದ್ದೀನಿ ಕ್ಯೂರಿಂಗು. ಮಳೆ ಬಂದಿದ್ದು ನೈಟು, ಸೊ ಅದಕ್ಕೆ ಜಾಸ್ತಿ ಮಾಡಿಲ್ಲ. ಸ್ವಲ್ಪ ಮೆಟೀರಿಯಲ್ ಬೇಕು ಮನೆಗೆ. ಸೊ ಮೇಸ್ತ್ರಿ ಹೇಳಿದ್ರು. ಸೊ ಮೆಟೀರಿಯಲ್ ತಗೊಂಬರೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಏನೂ ಇಲ್ಲ, ಒಂದಷ್ಟು ರಾಡ್ಗಳು ಹೇಳಿದ್ರು, ರಾಡ್ ತಂದ್ಕೊಡ್ಬೇಕಂತೆ. ಸೊ ಹೋಗ್ಬಿಟ್ಟು ಅಮೌಂಟ್ ಕೊಟ್ಬಿಟ್ಟು ಬರೋಣ, ಅವರೇ ಕಳಿಸ್ಕೊಡ್ತಾರೆ. ಸೊ ಕಂಬಿ ಕಟ್ಟೋ ಕೆಲಸ ಇದೆ ಪ್ಲಿಂತ್ ಬೀಮ್ಗೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಇದೆ ಬ್ಯಾಲೆನ್ಸು, ಸಾಲಲ್ಲ ಅಂದ್ಬಿಟ್ಟು ಸಂಪಿಗೆ ಮತ್ತು ಪ್ಲಿಂತ್ಗೆ ಇನ್ನೊಂದು ಸ್ವಲ್ಪ ಬೇಕು ಅಂತ ಹೇಳಿದ್ರು, ತಂದ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಬಂದೆ ಇಲ್ಲೇ ಕಮ್ಮಿ ತಗೊಳ್ಳೋದು. ಸೊ ಬನ್ನಿ ಹೋಗ್ಬಿಟ್ಟು ಏನೇನು ಬೇಕು ಐಟಮ್ ಹಾಕ್ಸ್ಕೊಂಬೋಣ ಹೋಗಿ. ಇಲ್ಲೇ ತಗೊಳ್ಳೋದು, ತಗೊಂಡು ಹಾಕ್ಸ್ಕೊಂಡು ಹೋಗೋಣ. ಬನ್ನಿ, ಆಗ್ತಾ ಇದ್ದಾರೆ ನೋಡಿ. ನೋಡಿ 299 kg ಬಂದಿದೆ ರೋಡ್. ಕಬ್ಬಣಗಳಿಗೆ ಅಮೌಂಟ್ ಕೊಟ್ಬಿಟ್ಟು ಸೊ ಕಳಿಸ್ತಾರೆ. ಸೈಟ್ ಹತ್ರ ಬಂದಿದ್ದೀನಿ. ಇದು ಲಾಸ್ಟ್ ಟೈಮ್ ನಾನು ಏನಕ್ಕೆ ಇಲ್ಲಿ ಕಾಲಮ್ಗಳಿಗೆ ಹಾಕ್ಸಿದ್ದೀವಲ್ಲ, ಅವಾಗ ತರಿಸಿದ್ದು ಕಬ್ಬಣ ಇನ್ನೂ ಮಿಕ್ಕೊಂಡಿದೆ. ಸೊ 12 mm 8 mm ಸುಮಾರು ಆಡ್ಗಳಿದ್ದಾವೆ ಇನ್ನೂ ಇಲ್ಲಿ. ಸೊ ಇದನ್ನು ಯೂಸ್ ಮಾಡ್ಕೋತಾರೆ ಫಸ್ಟು, ಆಮೇಲಿಂದ ಹೊಸದನ್ನು ಇವಾಗ ತರಿಸ್ತಾ ಇರೋದನ್ನು ಯೂಸ್ ಮಾಡ್ಕೋತಾರೆ. ಸಂಪಾಗಿಯವರಂತೂ ಗೈಸ್ ತುಂಬ ಆಟ ಆಡಿಸ್ತವ್ರೆ. 2-3 ಜನ ವಿಚಾರಿಸಿ ಯಾರೂ ಬರ್ತಿಲ್ಲ ನೋಡಿ. ಇವತ್ತು ನೆನ್ನೆ ಮಾತಾಡೋಕ್ಕೆ ಬಂದಿದ್ದೀವಿ, ಹತ್ತತ್ರ ಟೈಮ್ 11 ಗಂಟೆ ಆಯ್ತು, ಇನ್ನೂ ಬಂದಿಲ್ಲ ಸಂಪಾಗ್ಯಕ್ಕೆ. ಸೊ ನೋಡೋಣ ಬನ್ನಿ. ಬೈಂಡಿಂಗ್ ವೈರು ಒಂದು 5 kg ತೊಗೊಂಡಿದ್ದೀನಿ.
ಸೊ ಲಾಸ್ಟ್ ಟೈಮ್ ತೊಗೊಂಡಿದ್ದು ಬೈಂಡಿಂಗ್ ಬೇರೆ ಇತ್ತು. ಸೊ ಅದನ್ನು ತಂದುಬಿಟ್ಟು ಅದನ್ನು ಕೊಡ್ತೀನಿ ಫಸ್ಟ್, ಅದನ್ನು ಯೂಸ್ ಮಾಡ್ಕೊಳ್ಳಿ ಪ್ಲಿಂತ್ ಹಾಕೊಳ್ಳೋಕ್ಕೆ, ಕಂಬಿ ಕೊಟ್ಟೋಕ್ಕೆ. ಸೊ ಹೊಸದನ್ನು ಇಕ್ಕೋಬೇಕು. ಅವ್ರು ಬಂದಮೇಲೆ ಫೋನ್ ಮಾಡ್ತಾರೆ, ತಿರ್ಗೋ ಬರಬೇಕು. ಮನೆ ಹತ್ರ ಹೋಗಿ ಬೈಂಡಿಂಗ್ ಬೇರೆ ಎತ್ಕೊಂಬರೋಣ ಬನ್ನಿ ಗೈಸ್. ಬಂತು ಗೈಸ್. ಮನೆ ಕಂಬಿ ಕಟ್ಟಕ್ಕೆ ಬಂದಿದ್ದಾರೆ. ಸೊ ಅವ್ರು ಕುಡಿಯೋಕ್ಕೆ ನೀರು ಇರಲಿಲ್ಲ. ಸೊ ಇಲ್ಲಿ ಫಿಲ್ಟ್ರ್ ಹತ್ರ ಬಂದಿದ್ದೆ ನೀರು ತೊಗೊಳ್ಳೋಣ ಅಂತ ಅನ್ಸ್ಕೊಂಡಿದ್ದೀನಿ. ತೊಗೊಂಡ್ಕೊಳ್ಳೋಣ, ಕೆಲಸದ ಮಾಡ್ತಿರ್ತಪ್ಪ ಬಿಸಿಲಲ್ಲಿ. ಅದು ನಿನಗೆ ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು. ನಾಲ್ಕು ಸೆಟ್ ಮಾಡಿದ್ರು ಎಲ್ಲ ಕಟ್ಟಿದ ಹೊಡಿ ಆಗಲಿ, ಎಲ್ಲ ಆಮೇಲೆ ಹೊಡೀರಿ ಅಂತ ನಾನು. ಸೆಂಟ್ರಲ್ ಒಂದು ರಿಂಗ್ ಹಾಕ್ಬಿಟ್ಟು ಎತ್ಕಟ್ಟ ಮಗ ಸರತದೆ. ಗೈಸ್ ಮಳೆ ನೋಡಿ, ಮಳೆ ಬಿಡ್ತು. ಇನ್ನೊಂದು 1 ಅವರ್ ಕೆಲಸ ಇತ್ತು ಅಷ್ಟೇ ಕಂಬಿ ಕಟ್ಟೋದು. ಸೊ ಅಷ್ಟೊಂದು ಮಳೆ ಸ್ಟಾರ್ಟ್ ಆಗೈತೆ. ಬಟ್ ಏನಪ್ಪ ಅಂತ ಹೇಳಿದ್ರೆ ಕ್ಯೂರಿಂಗ್ ಮಾಡೋಂಗಿಲ್ಲ ಇವಾಗ. ಸಂಜೆ ಏನು ಕ್ಯೂರಿಂಗ್ ಮಾಡಬೇಕಿತ್ತು, ಕಾಯಿಲೆಗೆ ನೀರು ಹಾಕ್ಬೇಕಿತ್ತು. ಸೊ ಅದು ಹಾಕೋಂಗಿಲ್ಲ. ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಹೋಗೋರೆ. ಸೊ ಇವತ್ತು ಬಂದ್ಬಿಟ್ಟು ಸಂಪರ್ ಇವತ್ತು ಕೈ ಕೊಟ್ಟರು, ಬರಲಿಲ್ಲ, ಬರ್ತೀನಿ ಅಂದ್ಬಿಟ್ಟು. ಇವತ್ತೆಲ್ಲ ಫುಲ್ಲು ಪ್ಲಿಂತ್ ಹಾಕಿ ಕಂಪ್ಲೀಟ್ ಮಾಡಿದ್ದೀವಿ. ಸೊ ನೋಡ್ಬೇಕು ನಾಳೆ ಆದ್ರೆ ಸಂಪರ್ ಸಿಗ್ತಾರೆ ಏನು ನೋಡ್ಬಿಟ್ಟು ನಾಳೆ ಸಂಪ್ ಕೆಲಸ ಸ್ಟಾರ್ಟ್ ಮಾಡಿಸ್ಬೇಕು. ಸಂಪ್ ಕೆಲಸ ಒಂದಾದರೆ ಆಲ್ಮೋಸ್ಟ್ ಅಲ್ಲಿ ಪ್ಲಿಂತ್ಗೆ ಎಲ್ಲ ಸಿಮೆಂಟ್ ಕಾಂಕ್ರೀಟ್ ಎಲ್ಲ ಹಾಕ್ಸ್ಬಿಟ್ಟು ಸಂಪು ಹಂಗೆ ಒಟ್ಟಿಗೆ ಹಾಕ್ಸೋಣ ಅಂತ ನಮ್ಮ ಪ್ಲ್ಯಾನು. ಬಟ್ ನೋಡೋದ ಯಾವ ಥರ ಆಗುತ್ತೆ, ತೋರಿಸ್ತೀನಿ ನೋಡಿ ಫಿನಿಶಿಂಗ್ ಯಾವ ಥರ ಇದೆ ನೋಡಿರಿ. ಪ್ಲಿಂತ್ ನೀಟಾಗಿ ಎಲ್ಲ ಕಡೆಗೂ ಹಾಕ್ಬಿಟ್ಟು ಹೋಗೋರೆ. ಸೊ ಇಷ್ಟು ಕಬ್ಬಣ ಪ್ಲಸ್ ನಮ್ಮ ಹತ್ರ ಆಲ್ರೆಡಿ ಸ್ವಲ್ಪ ಇತ್ತು, ಬೆಳಗ್ಗೆ ತೋರಿಸಿದ್ದೀನಿ ನಿಮಗೆ. ಅಷ್ಟು ತೋರಿಸಿದ್ದೀನಿ ವಿಡಿಯೋದಲ್ಲಿ. ಸೊ ಅಷ್ಟು ಕಂಬಿನೂ ಹಾಕಿ ನಾವು ಹೊಸ ತಂದಲ್ಲ ಇವತ್ತು 300 kg ಅದು ಹಾಕಿ ಮಾಡಿರೋದು. ಯಾವ ಕಂಬಿನೂ ಮಿಕ್ಕೊಂಡಿಲ್ಲ. ಮಿಕ್ಕೊಂಡೈತೆ ರಾಡಿಲ್ ಸ್ವಲ್ಪ ಐತೆ. ಒಂದು 12 mm ರಾಡು, ಒಂದು ಮೂರು ಲೈನ್ ಏನೈತೆ 12 mm ರಾಡು. ಇಷ್ಟೇ ಇರೋದು, ಮಿಕ್ಕಿರೋದು ಕಬ್ಬಣ. ಸೊ ಕೆಲಸದಲ್ಲೆಲ್ಲ ಹೋಗೋರೆ ಇವತ್ತು ಇಷ್ಟೇ ಕೆಲಸ. ಸೊ ನಾಳೆ ನೋಡೋದ ಯಾರು ಸಂಪಾಗ್ಯ ಸಿಕ್ಕರೆ ಸಂಪಾಗಿಸ್ಬಿಟ್ಟು ಕೆಲಸ ಕಂಟಿನ್ಯೂ ಮಾಡಬೇಕು.